ಸ್ವಲ್ಪ ಈ ಆರೆಂಜ್ ಹೊಡ್ಕೊಂಡು ಹೋಗ್ತಾರೆ ಆಂಬುಲೆನ್ಸ್ ಈಗಲ್ಲ ಇಲ್ಲಾಂದ್ರೆ ಅದರಲ್ಲಿ ಅಲ್ಲ ಇವರಲ್ಲಿ ಆ ಸ್ಪೀಡಲ್ಲಿ ಇಷ್ಟು ಕ್ಲೌಡ್ ಮಾಡಿ ಆ ಸ್ಪೀಡಲ್ಲಿ ಹೋಗ್ತದೆ. ಬೆಳಗ್ಗೆ ಮಳೆಯಲ್ಲಿ ಶಬರಿಮಲೆ ಟ್ರೆಕ್ಕಿಂಗ್. ಸೊ ಪಂಪಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಫುಲ್ ಪ್ಯಾಕಪ್ ಆಗಿ ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿರೋದು. ಟೈಮ್ 5:30 ಆಗ್ತಾ ಬಂತು. ಸೊ 6 ಕಿಲೋಮೀಟ್ರ್ ಇದೆ. ಗೊತ್ತಿಲ್ಲ ಎಷ್ಟು ಹೋಗ್ತೀವಿ. ಅಯ್ಯೋ ಹೆಂಗಿದೆ ನೋಡಿ ರೋಡು. ನಾನು ಈಗಲೇ ಸುಸ್ತಾಯಿತು ಅಂತ ಬೆಳಗ್ಗೆ ಇನ್ನೂ 1 ಕಿಲೋಮೀಟ್ರ್ ಕೂಡ ಕಂಪ್ಲೀಟ್ ಮಾಡಿಲ್ಲ. 6 ಎಷ್ಟು ಕಿಲೋಮೀಟ್ರ್ ಇದೆ. ಒಂದು ಶಾರ್ಟ್ ಬ್ರೇಕ್. ಇಲ್ಲ ನಂಗೆ ಬೇಡ ಸರ್, ಇಲ್ಲ ಹತ್ತಕ್ಕಾಗಲ್ಲ ಮತ್ತೆ ಬೇಡ. ಒಂದು ಶಾರ್ಟ್ ಬ್ರೇಕ್, ಟೀ ಕಾಫಿ ಕುಡಿಯೋಕ್ಕೆ, ಏನಾದ್ರು ತಿನ್ನೋಕ್ಕೆ. 1 ಕಿಲೋಮೀಟ್ರ್ ಹತ್ತಿದ್ದೀನಿ. 1.5 ಅಷ್ಟಾಗಿದೆ. ಇನ್ನೂ ಒಂದು 4.5 ಕಿಲೋಮೀಟರ್ಸ್ ಹೋಗ್ಬೇಕು ಮೇಲೆ. ಮಳೆಯಲ್ಲಿ ಒಂಥರ ಚೆನ್ನಾಗಿದೆ. ಸೊ ಡೋಲೆ 140 ಇನ್ನೂ ಎಷ್ಟಿದೆ ಸರ್? ಒಂದು ಬೆಟ್ಟ ಕಂಪ್ಲೀಟ್ ಆಗಿದೆ ಸರ್. ನೋಡಿರಿ ಎಂತೆಂಥವ್ರು ಹೋಗ್ತಾರೆ. ವಯಸ್ಸಾದವರು, ಮಕ್ಕಳು ಇವರೆಲ್ಲ ಮುಗಿಸ್ಕೊಂಡು ಬರ್ತಾರೆ. ಅವರು ಮೊನ್ನೆ ನೈಟು ಮುಗಿಸ್ಕೊಂಡು ಈಗ ಬರ್ತಾರೆ. ನೋಡಿ ಬೆಟ್ರಲ್ಲಿ ನನ್ನ ಕೈಲಂತೂ ಆಗ್ತಾನೆ ಗತ್ತಕ್ಕೆ. ಸ್ಟೆಪ್ಸಿಗೆ ಹತ್ಬೋದು, ಬಟ್ ಹಿಂಗೆ ಸ್ಲೋಪ್ ಇದ್ದರೆ ಬ್ಯಾಗ್ ಹಾಕ್ಕೊಂಡು ಹತ್ಲಿಕ್ಕೆ ಕಷ್ಟ. ನೋಡಿ ಡೋಲಿಯಲ್ಲಿ ಹೋಗ್ತವ್ರೆ. ಮತ್ತೆ ಹತ್ತಕ್ಕೆ ಸ್ಟಾರ್ಟ್. ಮಳೆಯಲ್ಲಿ ಹತ್ತದೇ ಒಂಥರ ಮಜಾ. ಸ್ವಲ್ಪ ಈ ಆರೆಂಜ್ ಹೊಡ್ಕೊಂಡು ಹೋಗ್ತಾರೆ ಆಂಬುಲೆನ್ಸ್ ಈಗಲ್ಲ ಇಲ್ಲಾಂದ್ರೆ ಅದರಲ್ಲಿ ಅಲ್ಲ ಇವರಲ್ಲಿ ಆ ಸ್ಪೀಡಲ್ಲಿ ಇಷ್ಟು ಕ್ಲೌಡ್ ಮಾಡಿ ಆ ಸ್ಪೀಡಲ್ಲಿ ಹೋಗ್ತದೆ. ಗೈಸ್ ಇನ್ನೊಂದು ಆಂಬುಲೆನ್ಸ್ ಬರ್ತಿದೆ ಬೆಟ್ಟದ ಮೇಲೆ ಕೆಳಗಡೆಗೆ. ಬನ್ನಿ ನೋಡಿ, ಶಬರಿಮಲೆ ಬೆಟ್ಟದಿಂದ ಪಂಪಕ್ಕೆ ಆಂಬುಲೆನ್ಸ್. ಈ ಕ್ರೌಡಲ್ಲೂ ಈ ಡೌನಲ್ಲಿ ಹೆಂಗೆ ರೂಪ್ಕೊಳ್ತಾರೆ ಗೊತ್ತಾ. ಪೊಲೀಸ್ ಆಗಲೇ ಒಂದು ಆಂಬುಲೆನ್ಸ್, ಈಗ ಒಂದು ಪೊಲೀಸ್. ನೋಡಿ ಡೋಲಿ. ಸರ್ ಇದು ನಾರ್ಮಲ್ ದಿನದಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೆ ರೋಡ್ ಸರ್. 5 ದಿನ ಆದಮೇಲೆ ಕ್ಲೋಸ್ ಮತ್ತಿಲ್ಲ, ದೇವಸ್ಥಾನವೇ ಬಂದು ಅಲ್ಲ ಅವರು ಅಲ್ಲಿ ಮೇಲೆ ಯಾರು ಹೋಗಲ್ವಾ? ಮತ್ತೆ ಸೆಕ್ಯೂರಿಟಿ ಅವರು ಮಾತ್ರ ಇರ್ತಾರೆ. ಇದು ತಿಂಗಳಿಗೊಮ್ಮೆ ಸರ್? ತಿಂಗಳಿಗೆ 5 ದಿವಸ. ತಿಂಗಳಿಗೆ 5 ದಿವಸ. ಮತ್ತು ಆಮೇಲೆ ಸೀಸನಲ್ಲಿ ನವೆಂಬರಿಂದ ಓಪನ್ ಆಗ್ತದೆ. ನವೆಂಬರಿಂದ
ಅಲ್ಲ ಜನವರಿ 15 ಲಾಸ್ಟ್ ಮತ್ತೆ ಸಹ ಕೆಲವು ಉತ್ಸವಗಳೆಲ್ಲ ಉಂಟು. ತಿಂಗಳು ಇಷ್ಟೇ ಜನ ಹಚ್ತಿರ್ತಾರ. ಇನ್ನೊಂದು ಸ್ಟೆಪ್ಸ್ ಉಂಟು ಆ ಕಡೆ. ನಾವು ಹಂಗಿಲ್ಲ. ಅಲ್ಲಿ ಜಾಸ್ತಿ ಹತ್ತಾರೆ, ಇಲ್ಲಿ ಜಾಸ್ತಿ ಹತ್ತಾರೆ ಸರ್. ಒಂದೇ ಲೆಕ್ಕ. ಇದು ಸ್ವಲ್ಪ ಆರಾಮ ನಮ್ಮಂಥವ್ರಿಗೆ. ಹೌದು. ಅದು ಕಾಲು ನೋವು ಆಗ್ತದೆ. ಎತ್ತಬೇಕಲ್ಲ ಕಾಲಿಗೆ. ಹೌದು ಸರ್. ಎತ್ತಿ ಒಂದು ಕಾಲಿಗೆ ಇಡೀ ಭಾರ ಬೀಳ್ತದೆ. ಮತ್ತೆ ಇಳಿಯೋಗಿ ಇದೆ ರೋಡ ಸರ್ ನಾವು? ಇಳಿಯೋಗು ಇದೆ, ಸೇಮ್ ಇದೇ ರೋಡಲ್ಲಿ ಬರ್ತೀವಾ? ಅದರಲ್ಲಿ ಸಹ ಇಳಿಬೋದು. ಅದು ಸಿಗ್ತದೆ, ಅದೆರಡು ಜಾಯಿಂಟ್ ಆಗ್ತದೆ ಇಲ್ಲಿಗ. ಅದು ಜಾಯಿಂಟ್ ಆದದ್ರಿಂದ ಮತ್ತೆ ರೋಡೇ ಫುಲ್ ಲೆವೆಲ್ ರೋಡ್ ಮತ್ತೆ ಗೊತ್ತಾಯ್ತಾ? ಹಾಂ ಸರ್. ಈ ರೋಡಿಗೆ ಜಾಯಿಂಟ್ ಆಗುದು ಅದು. 40% ಬಂದಿದ್ದೀವಾ ಸರ್? 60 ಬಂದಿದ್ದೀವಾ? 60 ಟೈಮ್ ಬಂದಿದ್ದೀವಿ. ರಿಮೈನಿಂಗ್ ಹಾಂ ಒಂದು 40% ಹತ್ತಿದ್ರೆ ಶಬರಿಮಲೆ ಹತ್ತದಂಗೆ. ಸ್ವಲ್ಪ ಆದರೂ ಅಂದ್ಕೊಂಡಷ್ಟು ಈಸಿ ಅಲ್ಲ. ಓ ಈಗ ಸ್ಟೆಪ್ಸ್ ಹತ್ತವ್ರು ಮತ್ತು ನಾವು ಇಬ್ಬರು ಜಾಯ್ನ್ ಆಗೋದು ಇಲ್ಲೇನಾ? ಓಕೆ ನೋಡಿ, ಇಲ್ಲಿಂದ ಹತ್ಕೊಂಡ್ಬಂದರೆ ಸ್ಟೆಪ್ಸ್ ಹತ್ತವ್ರಿಗೆ ನಡ್ಕೊಂಡು ಹೋಗೋರಿಗೆ ಜಾಯಿನ್ ಆಗೋದಕ್ಕೆ ದಾರಿ ಈ ಬ್ರಿಡ್ಜ್ ಹತ್ರ. ಕಾಲುಗಳೆಲ್ಲ ಗೈಸ್ ಹೆಂಗಾಗಿದೆ ಅಂದರೆ ಚುಚ್ಚುತ್ತೆ ಕಾಂಕ್ರೀಟ್ ನೆಲ. ನಾನು ರೈನ್ಸು ಫಸ್ಟು ಡ್ರೆಸ್ಸು, ಅದ್ರ ಮೇಲೆ ಒಂದು ರೈನ್ ಸೂಟ್ ಹಾಕಿ, ಅದ್ರ ಮೇಲೆ ರೈನ್ ಕವರು, ಬ್ಯಾಗು, ವಿತೌಟ್ ಸ್ಲಿಪ್ಪರು. ಯಪ್ಪ ಯಾಕೆ ಹೇಳ್ತೀರ? ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ಕೇಳ್ಪಟ್ಟಿದ್ದೆ ಈ ರೇಂಜ್ಗೆ ಇರುತ್ತಂತ, ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನು ಬಿಡು ಹತ್ತಾನ ಅಷ್ಟೇ ತಾನೇ ಅಂತ ಸರ್ ಹೇಳಿದ್ರು ನನಗೆ. ಬ್ಯಾಗೆಲ್ಲ ತರಬೇಡಿ, ತುಂಬ ವೆಯ್ಟ್ ಅಂದರು. ನಾನು ಬಿಡು ಏನು ತಿರುಪತಿನೇ ಹತ್ತಿದ್ದೀನಂತೆ, ಇದ್ಯಾವ ಲೆಕ್ಕ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಅದ್ರದ್ದು ಎಫೆಕ್ಟ್ ಈಗ ಗೊತ್ತಾಗ್ತಿದೆ ನೋಡಿ. ಎಷ್ಟು ಜನ ಇಂದ ಸ್ಟೆಪ್ಸು ಮತ್ತು ರೋಡಲ್ಲಿ ಬರೋರೆಲ್ಲ ಜಾಯಿನ್ ಆದ್ವಿ. ಇಲ್ಲಿಂದ ಇನ್ನೂ ಕ್ರೌಡ್ ಜಾಸ್ತಿ ನೋಡಿ. ಅಪ್ಪ ಮಗು ನಿಂತ್ಕೊಂಡು ಹೆಂಗೆ ಹೋಗ್ತವ್ರೆ. ಚಾಯ್ ಕಾಫಿ ಬೇಡ ಅಂತ ಒಂಚೂರು ಮಿಸ್ ಆದರೆ ಮತ್ತೆ ಸಿಗಲ್ಲ. ನೆಟ್ವರ್ಕ್ ಇಲ್ಲ, ಏನಿಲ್ಲ. ಎಲ್ಲರೂ ಒಂದೇ ಥರ ಡ್ರೆಸ್ ಹಾಕಿರ್ತಾರೆ, ಮತ್ತು ಹುಡುಕ್ಲಿಕ್ಕೆ ಭಾರಿ ಕಷ್ಟ. ನೋಡಿ ಇವರೊಬ್ಬರನ್ನೇ ಕುಳಿಸ್ಬಿಟ್ಟು ಹೋಗ್ಬಿಟ್ಟವ್ರಲ್ಲ ಗುರು, ಯಾರು ಇಲ್ಲ ಇಲ್ಲಿ. ಡೋಲಿಯಲ್ಲಿ ಎತ್ಕೊಂಬಂದು ಕೂರಿಸ್ಬಿಟ್ಟು ಹೋಗ್ಬಿಟ್ಟವ್ರೆಲ್ಲ. ನೋಡಿ ಹೆಂಗಿದೆ. ಡೋಲಿ ಬರ್ತಾವ್ರೆ, ಸೈಡ್ ಬಿಡಿ. ಸರ್ ಚೆನ್ನಾಗಿದೆ ಸರ್. ನಮ್ಮ ಸರ್ ಹೇಗಾಯಿತು ಅಂತ ಏನಾದ್ರು ಒಂದು ಸ್ವಲ್ಪ ಮಕ್ಕಳು ಬಿದ್ದರೆ ಹಾಂ ಸರ್. ಟೈಮಾ? ಪೊಲೀಸ್ ಬರ್ತಾವ್ರೆ, ಕೇರಳ ಪೊಲೀಸ್ ಆಫ್ ಕೇರಳ. ಆಗಲೇ ಇವ್ರೆ ಸೈರೇನ್ ಹಾಕೋದು, ಸೈರೇನ್ ಹಾಕಿಲ್ಲ ಹಂಗೆ ಹೋಗ್ತಾರೆ ನೋಡಿ. ಟ್ರ್ಯಾಕ್ಟರ್ ಬರ್ತಿದೆ, ಟ್ರ್ಯಾಕ್ಟರ್. ಓ ಅಣ್ಣ ಬಾ ಹೆಂಗರು JCB ಹೋದಂಗೆ ಹೋಗ್ತಾನೆ.